ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಬುಧವಾರ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು. ಇದೇ ಮೊದಲ ಬಾರಿಗೆ ಮಹಿಳಾ ರಾಷ್ಟ್ರಪತಿ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ರು. ಮಾತ್ರವಲ್ಲ, ಕಪ್ಪು ಸೀರೆ ಉಟ್ಟು ಅಯ್ಯಪ್ಪ ಮಾಲೆ ಧರಿಸಿ ಇರುಮುಡಿ ಹೊತ್ತು 18 ಮೆಟ್ಟಿಲು ಏರಿ ಅಯ್ಯಪ್ಪನ ದರ್ಶನ ಪಡೆದರು. ದ್ರೌಪದಿ ಮುರ್ಮು ಅವರು ಭಕ್ತಿ ಗೌರವಗಳೊಂದಿಗೆ ಅಯ್ಯಪ್ಪನಿಗೆ ನಮಿಸಿದ್ದು, ಪೂಜೆ ಮಾಡಿದ್ದು ಕೋಟ್ಯಾಂತರ ಅಯ್ಯಪ್ಪ ಭಕ್ತರ ಕಣ್ಮಣಿ ಎಣಿಸಿದ್ರು. ಮಾಲೆ ಧರಿಸಿ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನ ಪಡೆದ ದ್ರೌಪದಿ ಮುರ್ಮು ಐದು ದಶಕಗಳ ಬಳಿಕ ಶಬರಿಮಲೆಗೆ ಯಾತ್ರೆ ಮಾಡಿದ ಹಾಲಿ ರಾಷ್ಟ್ರಪತಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಯ್ಯಪ್ಪ ಮಾಲೆ ಧರಿಸಿದ ರಾಷ್ಟ್ರಪತಿ. ಕಪ್ಪು ಸೀರೆ, ಕಠಿಣ ವೃತ, ನಿಷ್ಠೆ, ಪೂಜೆ. ಮುರ್ಮು ಶಬರಿಮಲೆ ಯಾತ್ರೆ ಹಿಂದಿನ ಗುಟ್ಟೇನು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಬರಿಮಲೆಯ ಅಯ್ಯಪ್ಪನ ದಿವ್ಯ ಸನ್ನಿಧಾನದಲ್ಲಿ ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದಟ್ಟ ಕಾನನದ ಮಧ್ಯೆ ಇರೋ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ನೀಡಿದ ಮೊದಲ ಮಹಿಳಾ ರಾಷ್ಟ್ರಪತಿ. ಶಬರಿಮಲೆಗೆ ಕಾಲ್ನಡಿಗೆ ಯಾತ್ರೆ ಬಿಟ್ಟು ಸನ್ನಿಧಾನದವರೆಗೂ ವಾಹನದಲ್ಲಿ ತೆರಳಿದ ಮೊದಲ ರಾಷ್ಟ್ರಪತಿ. 18 ಮೆಟ್ಟಿಲು ಏರಿದ ಎರಡನೇ ಹಾಲಿ ರಾಷ್ಟ್ರಪತಿ. ರಾಷ್ಟ್ರಪತಿ ಮಾತ್ರವಲ್ಲ, ಅಂಗರಕ್ಷಕರು, ಅಧಿಕಾರಿಗಳು, ಪೊಲೀಸರು ಕೂಡ ಇರುಮುಡಿ ಹೊತ್ತೆ 18 ಮೆಟ್ಟಿಲು ಏರಿ ಆ ದೇವರ ದೇವ ಅಯ್ಯಪ್ಪನ ದರ್ಶನ ಪಡೆದ ಅಪೂರ್ವ ಸಂದರ್ಭ. ಹೀಗೆ ಈ ಸಲದ ತುಲಾಮಾಸದ ಪುಣ್ಯಕಾಲ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಯಿತು ಶಬರಿಮಲೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತುಲಾಮಾಸದ ಪುಣ್ಯ ಪೂಜೆಯ ಸಮಯದಲ್ಲೇ ಶಬರಿಮಲೆಯ ಅಯ್ಯಪ್ಪನ ದರ್ಶನ ಮಾಡಿ ಇತಿಹಾಸ ನಿರ್ಮಿಸಿದ್ರು. ಅವರು ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ನೀಡಿದ್ದಷ್ಟೇ ಅಲ್ಲದೆ ಮಾಲೆ ಧರಿಸಿ ಇರುಮುಡಿ ಹೊತ್ತು ಅಯ್ಯಪ್ಪ ವೃತಾಧಾರಿಯಾಗಿ ತೆರಳಿ ಇತಿಹಾಸ ನಿರ್ಮಿಸಿದ್ರು. ಶಬರಿಮಲೆಗೆ ತೆರಳಿದ ದೇಶದ ಮೊದಲ ಮಹಿಳಾ ರಾಷ್ಟ್ರಪತಿ ಎನಿಸಿದ್ರು. ಕಪ್ಪು ಸೀರೆಯುಟ್ಟರು, ಮಾಲೆ ಧರಿಸಿದ್ರು. ಶಬರಿಮಲೆಗೆ ತೆರಳೋ ಮುಂಚೆ ಪಂಬೆಯಲ್ಲಿ ಪೂಜೆ. ರಾಷ್ಟ್ರಪತಿಯಾಗಿದ್ರು ಶಬರಿಮಲೆಗೆ ತೆರಳೋ ಪ್ರತಿ ಭಕ್ತರು ಕೈಗೊಳ್ಳೋ ಆಚರಣೆ, ಸಂಪ್ರದಾಯ ಎಲ್ಲವನ್ನ ದ್ರೌಪದಿ ಮುರ್ಮು ಪಾಲಿಸಿದ್ರು.
ಅಯ್ಯಪ್ಪನ ದಟ್ಟ ಕಾನನದ ಮಧ್ಯೆ ಇರೋ ದೇವಾಲಯಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ತೆರಳುತ್ತಾರೆ. ತಮ್ಮ ಬದುಕಿನ ಅದೆಷ್ಟೋ ಕಷ್ಟಗಳಿಗೆ ಪರಿಹಾರ ನೀಡು ಆ ಸ್ವಾಮಿ ಅಯ್ಯಪ್ಪನಿಗೆ ಶರಣಾಗ್ತಾರೆ. 48 ದಿನಗಳ ಕಠಿಣ ವೃತದಲ್ಲಿದ್ದು ಇರುಮುಡಿ ಕಟ್ಟು ಹೊತ್ತು ದಟ್ಟ ಕಾನನದ ಮಧ್ಯೆ ಪಂಬೆಯಿಂದ ಸನ್ನಿಧಾನದವರೆಗೆ ನಡೆದುಕೊಂಡೇ ಹೋಗ್ತಾರೆ. ಅಯ್ಯಪ್ಪನ ಗರ್ಭಗುಡಿ ಎದುರಿನ 18 ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪನನ್ನ ದರ್ಶನ ಮಾಡಿದ್ದಲ್ಲಿಗೆ 48 ದಿನಗಳ ಕಠಿಣ ವೃತವನ್ನ ಸಮಾಪ್ತಿಗೊಳಿಸ್ತಾರೆ. ಅಯ್ಯಪ್ಪ ಭಕ್ತರಂತೆ ಮುರ್ಮು ಕಠಿಣ ವೃತಾಚರಣೆ. 4 ದಿನಗಳ ಕೇರಳ ಪ್ರವಾಸದಲ್ಲಿರೋ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಸನ್ನಿಧಾನದ ಭೇಟಿ ಮೊದಲೇ ನಿಗದಿಯಾಗಿತ್ತು. ಹಾಗಾಗಿಯೇ ಅವರು ಅಯ್ಯಪ್ಪನ ದರ್ಶನಕ್ಕೆಂದೇ ಕಠಿಣ ವೃತಾಚರಣೆಯಲ್ಲಿದ್ದರು. ಮೂಲತಃ ಸಸ್ಯಾಹಾರಿಯೇ ಆಗಿರೋ ರಾಷ್ಟ್ರಪತಿ ಶಬರಿಮಲೆಯ ದರ್ಶನಕ್ಕೆಂದೇ ಕೆಲವು ವಿಶಿಷ್ಟ ನಿಯಮಗಳನ್ನು ಪಾಲಿಸಿದ್ರಂತೆ. ಹಾಗಾಗಿಯೇ ರಾಷ್ಟ್ರಪತಿಯಾಗಿದ್ರೂ ಕೇವಲ ದೇವರ ದರ್ಶನಕ್ಕಷ್ಟೇ ಈ ಭೇಟಿ ಸೀಮಿತವಾಗಿರಲಿಲ್ಲ. ಬದಲಿಗೆ ಸಂಪ್ರದಾಯದಂತೆ ಎಲ್ಲ ಅಯ್ಯಪ್ಪ ಭಕ್ತರು ಕೈಗೊಳ್ಳುವಂತೆ ಶಬರಿಮಲೆಗೆ ಭೇಟಿ ನೀಡುವ ಮೊದಲು ಪಂಬೆಯಲ್ಲಿ ಇರುಮುಡಿ ಶಾಸ್ತ್ರವನ್ನೂ ಪೂರೈಸಿದ್ರು. ಬುಧವಾರ ಬೆಳಿಗ್ಗೆ 7:25ಕ್ಕೆ ತಿರುವನಂತಪುರಂನ ರಾಜಭವನದಿಂದ ಏರ್ಪೋರ್ಟ್ಗೆ ರಾಷ್ಟ್ರಪತಿ ನಿರ್ಗಮಿಸಿದ್ರು. ತಿರುವನಂತಪುರ ವಿಮಾನ ನಿಲ್ದಾಣದಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿರೋ ಪ್ರಮದಂ ಎಂಬಲ್ಲಿರೋ ರಾಜೀವ್ ಗಾಂಧಿ ಇಂಡೋರ್ ಸ್ಟೇಡಿಯಂನ ಹೆಲಿಪ್ಯಾಡ್ಗೆ ಬೆಳಿಗ್ಗೆ 8:40ಕ್ಕೆ ಆಗಮಿಸಿದ್ರು. ಪ್ರಮದಂನಿಂದ ವಿಶೇಷ ವಾಹನದಲ್ಲಿ ಪಂಬೆಗೆ ಆಗಮಿಸಿದ್ರು ರಾಷ್ಟ್ರಪತಿ ಮುರ್ಮು. ಶಬರಿಮಲೆಯ ಅಯ್ಯಪ್ಪ ಸನ್ನಿಧಾನಕ್ಕೆ ತೆರಳೋ ಭಕ್ತರೆಲ್ಲ ಪಂಬೆಯಲ್ಲಿ ಮಿಂದು ಅಲ್ಲಿರೋ ಗಣಪತಿ ದೇವಾಲಯದಲ್ಲಿ ಕಾಯಿ ಒಡೆದು ಪೂಜೆ ಸಲ್ಲಿಸಿ ಕಾಡಿನ ಯಾತ್ರೆ ಆರಂಭಿಸೋದು ಸಂಪ್ರದಾಯ. ಅದೇ ರೀತಿ ರಾಷ್ಟ್ರಪತಿ ಮುರ್ಮು ಮೊದಲು ಪಂಬೆಗೆ ಆಗಮಿಸಿದ್ರು. ಬೆಳಿಗ್ಗೆ 11 ಗಂಟೆಗೆ ಪಂಬಾ ನದಿಯ ಸಮೀಪ ಬಂದು ಕಪ್ಪು ಸೀರೆ ಧರಿಸಿದ್ದ ಮುರ್ಮು ನದಿಯಲ್ಲಿ ಕೈಕಾಲು ತೊಳೆದ್ರು. ಆ ಬಳಿಕ ಪಂಬಾ ಗಣಪತಿ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಗಣಪತಿ ದೇವಾಲಯದ ಕೆಟ್ಟುನಿರಾ ಮಂಟಪದಲ್ಲಿ ರಾಷ್ಟ್ರಪತಿಗಳಿಗೆ ಅಯ್ಯಪ್ಪ ಮಾಲಾಧಾರಣೆಯನ್ನ ಮಾಡಲಾಯಿತು. ಜೊತೆಗೆ ಇರುಮುಡಿ ಕಟ್ಟುವ ಶಾಸ್ತ್ರವನ್ನೂ ನೆರವೇರಿಸಲಾಯಿತು. ದೇವಾಲಯದ ಮೇಲ್ಶಾಂತಿ ಅಂದ್ರೆ ಮುಖ್ಯತಂತ್ರಿ ವಿಷ್ಣು ನಂಬೂದಿರಿ ಇರುಮುಡಿ ಕಟ್ಟುವ ಶಾಸ್ತ್ರವನ್ನ ನೆರವೇರಿಸಿದ್ರು. ಪಂಬೆಯಲ್ಲಿ ಕಾಯಿ ಒಡೆದು ಶಬರಿಮಲೆ ಯಾತ್ರೆ ಆರಂಭಿಸಿದ ರಾಷ್ಟ್ರಪತಿ. ಈ ಸಂದರ್ಭ ರಾಷ್ಟ್ರಪತಿ ಅವರ ಎಡಿಸಿ ಸೌರಭ್ಯ ನಾಯರ್, PS ಇ ವಿನಯ್ ಮಾಥುರ್ ಮತ್ತು ಮುರ್ಮು ಅವರ ಅಳಿಯ ಗಣೇಶ್ ಚಂದ್ರ ಹೊಂಬ್ರಂ ಕೂಡ ಇರುಮುಡಿ ಕಟ್ಟುವ ಸಂಪ್ರದಾಯದಲ್ಲಿ ಭಾಗಿಯಾದರು. ದೇವಾಲಯದ ಮೇಲ್ಶಾಂತಿ ವಿಷ್ಣು ನಂಬೂದಿರಿ ಅವರು ತೆಂಗಿನಕಾಯಿಗೆ ತುಪ್ಪ ತುಂಬಿ ಇರುಮುಡಿ ಕಟ್ಟನ್ನ ರಾಷ್ಟ್ರಪತಿ ಅವರ ತಲೆ ಮೇಲಿರಿಸಿದ್ರು. ಇವೆಲ್ಲ ಪೂಜೆಯಲ್ಲೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅತ್ಯಂತ ಭಕ್ತಿ ಗೌರವಗಳಿಂದ ಭಾಗವಹಿಸಿದ್ರು. ಪಂಬೆಯಲ್ಲಿ ಎಲ್ಲ ಪೂಜೆಯ ಬಳಿಕ ಅಲ್ಲಿರುವ ಕಲ್ಲು ಗೋಡೆಯ ಮೇಲೆ ಸಂಪ್ರದಾಯದಂತೆ ಇರುಮುಡಿ ಹೊತ್ತುಕೊಂಡೇ ತೆಂಗಿನಕಾಯಿಯನ್ನ ಒಡೆದು ಶಬರಿಮಲೆ ಯಾತ್ರೆಯನ್ನ ಆರಂಭಿಸಿದ್ರು. ಸನ್ನಿಧಾನದವರೆಗೂ ವಿಶೇಷ ವಾಹನದಲ್ಲಿ ತೆರಳಿದ ಮುರ್ಮು ಪಂಬಾ ತೀರದಿಂದ ಶಬರಿಮಲೆಯ ಅಯ್ಯಪ್ಪನ ದೇವಾಲಯದವರೆಗಿನ ದಟ್ಟ ಕಾಡಿನ ಹಾದಿ ಸುಮಾರು 4-5 ಕಿಲೋಮೀಟರ್ ದೂರವಿದೆ. ವಿಐಪಿಗಳು, ಸಚಿವರು ಯಾರೇ ಬಂದರೂ ಈ ಹಾದಿಯನ್ನ ನಡೆದುಕೊಂಡೇ ಅಥವಾ ಡೋಲಿ ಮೂಲಕವೇ ಸಂಚರಿಸಬೇಕು. ವಿಶೇಷ ಸಂದರ್ಭಗಳಲ್ಲಿ ಸನ್ನಿಧಾನದವರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾತ್ರ ಇರುತ್ತೆ. ಆದರೆ ರಾಷ್ಟ್ರಪತಿಗೆ ವಿಶೇಷ ಅನುಮತಿಯೊಂದಿಗೆ ಸನ್ನಿಧಾನದವರೆಗೂ ವಾಹನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇದಕ್ಕಾಗಿ ದೇವಸ್ವಂ ಬೋರ್ಡ್ ಕೋರ್ಟ್ನಿಂದ ವಿಶೇಷ ಅನುಮತಿಯನ್ನೂ ಪಡೆದುಕೊಂಡಿತ್ತು. ಶ್ರದ್ಧೆಯಿಂದ 18 ಮೆಟ್ಟಿಲು ಏರಿದ್ರು ರಾಷ್ಟ್ರಪತಿ.
67 ವರ್ಷದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಂಬೆಯಿಂದ ಸನ್ನಿಧಾನದವರೆಗೂ ಇರುಮುಡಿಯನ್ನ ತಲೆಯಲ್ಲಿ ಧರಿಸಿಕೊಂಡೇ ಬಂದಿದ್ರು. ರಾಷ್ಟ್ರಪತಿ ಮಾತ್ರವಲ್ಲ, ಅವರ ಭದ್ರತಾ ಸಿಬ್ಬಂದಿ, ವಿಶೇಷ ಅಧಿಕಾರಿಗಳು ಕೂಡ ಸಂಪ್ರದಾಯದಂತೆ ಅಯ್ಯಪ್ಪ ಮಾಲೆ ಧರಿಸಿ ಇರುಮುಡಿಯನ್ನ ತಲೆ ಮೇಲೆ ಹೊತ್ಕೊಂಡೇ ಬಂದಿದ್ರು. 18 ಮೆಟ್ಟಿಲು ಏರಬೇಕಾದ್ರೆ 48 ದಿನಗಳ ವೃತಾಚರಣೆ ಮತ್ತು ಇರುಮುಡಿ ಧರಿಸಿಕೊಂಡೇ ಬರಬೇಕೆನ್ನೋದು ಸಂಪ್ರದಾಯ. ಶಬರಿಮಲೆಯ ಕೋಟ್ಯಾಂತರ ಭಕ್ತರು ಅನುಸರಿಸೋ ಈ ಸಂಪ್ರದಾಯವನ್ನ ರಾಷ್ಟ್ರಪತಿ ಮುರ್ಮು ಅಕ್ಷರಶಃ ಪಾಲಿಸಿದ್ರು. ಇರುಮುಡಿ ಹೊತ್ತುಕೊಂಡೇ 18 ಮೆಟ್ಟಿಲುಗಳನ್ನ ಸಿಬ್ಬಂದಿಯ ಸಹಾಯದಲ್ಲಿ ಏರಿದ್ರು. ಇರುಮುಡಿ ಹೊತ್ತು 18 ಮೆಟ್ಟಿಲು ಏರಿದಲ್ಲಿಗೆ ಕಾಣಿಸೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಬರಿಮಲೆಯ ಗರ್ಭಗುಡಿಯಲ್ಲಿರೋ ಅಯ್ಯಪ್ಪನ ಚಿನ್ನದ ಮೂರ್ತಿ. ಆ ಪರಮ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಹಾತೊರೆಯುತ್ತಿರುತ್ತಾರೆ. ಶಬರಿಮಲೆಯ ಅಯ್ಯಪ್ಪನನ್ನ ಕಣ್ತುಂಬಿಕೊಳ್ಳಬೇಕೆಂಬುದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಹುಕಾಲದ ಆಸೆಯೂ ಆಗಿತ್ತು. ತುಲಾಮಾಸದಲ್ಲಿ ಬಲಿಪಾಡ್ಯಮಿಯ ಶುಭ ದಿನದಂದು ದ್ರೌಪದಿ ಮುರ್ಮು ಅದನ್ನ ಈಡೇರಿಸಿಕೊಂಡ್ರೂ ಕೂಡ. 18 ಮೆಟ್ಟಿಲು ಏರಿ ಬಂದ ದ್ರೌಪದಿ ಮುರ್ಮು ಅವರನ್ನ ದೇವಸ್ವಂ ಸಚಿವ VN ವಾಸವನ್ ಮತ್ತು ದೇವಸ್ವಂ ಬೋರ್ಡ್ ಅಧ್ಯಕ್ಷ PS ಪ್ರಶಾಂತ್ ಸ್ವಾಗತಿಸಿದ್ರು. ದೇವಾಲಯದ ಪ್ರಧಾನ ತಂತ್ರಿ ಕಂಡರಾರು ಮಹೇಶ ಮೋಹನಾರು ರಾಷ್ಟ್ರಪತಿಗಳಿಗೆ ಪೂರ್ಣಕುಂಭದ ಸ್ವಾಗತ ಕೋರಿದ್ರು. 18 ಮೆಟ್ಟಿಲು ಏರಿದ ಬಳಿಕ ನೇರ ಗರ್ಭಗುಡಿಯ ಬಾಗಿಲ ಎದುರೇ ಬಂದು ನಿಂತರು ರಾಷ್ಟ್ರಪತಿ ಮುರ್ಮು. ಅಲ್ಲಿ ತಲೆಯ ಮೇಲಿದ್ದ ಇರುಮುಡಿ ಕಟ್ಟನ್ನ ತೆಗೆದು ತಂತ್ರಿಗಳ ಕೈಗಿತ್ತರು. ತಂತ್ರಿಗಳು ಈ 4 ಇರುಮುಡಿಗಳನ್ನು ತೆಗೆದು ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿದ್ರು. ಅಯ್ಯಪ್ಪನ ಗರ್ಭಗುಡಿಯ ಎದುರು ತುಂಬಾ ಹೊತ್ತು ಕಳೆದರೂ ರಾಷ್ಟ್ರಪತಿ ಕುಕ್ಕುರುಗಾಲಲ್ಲಿ ಕುಳಿತ ಭಂಗಿಯಲ್ಲಿರೋ ಚಿನ್ನದ ಅಯ್ಯಪ್ಪನ ಮೂರ್ತಿಯ ಎದುರು ಭಕ್ತಿಯಿಂದ ಕೈಮುಗಿದು ಪ್ರಾರ್ಥಿಸಿದ್ರು. ಕಪ್ಪು ಸೀರೆಯಲ್ಲಿ ಅಯ್ಯಪ್ಪ ಮಾಲೆಯನ್ನ ಧರಿಸಿ ಬಂದು ಅಯ್ಯಪ್ಪನ ಎದುರು ಭಕ್ತಿಯಿಂದ ನಮಸ್ಕರಿಸಿದ ದ್ರೌಪದಿ ಮುರ್ಮು ಕೋಟ್ಯಾಂತರ ಅಯ್ಯಪ್ಪ ಭಕ್ತರ ಕಣ್ಮಣಿಯಾಗಿ ಬಿಟ್ರು. ಆ ಮೂಲಕ 18 ಮೆಟ್ಟಿಲು ಏರಿ ಬಂದ ಮೊದಲ ಮಹಿಳಾ ರಾಷ್ಟ್ರಪತಿ ಎಂಬ ಐತಿಹಾಸಿಕ ದಾಖಲೆಗೂ ಸಾಕ್ಷಿಯಾದ್ರು. ವಾವರ ಸ್ವಾಮಿಗೂ ದ್ರೌಪದಿ ಮುರ್ಮು ನಮನ. ಶಬರಿಮಲೆಯ ಸನ್ನಿಧಾನದಲ್ಲಿ ಅಯ್ಯಪ್ಪನ ಗರ್ಭಗುಡಿಯ ಸಮೀಪದಲ್ಲೇ ವಾವರ ಸ್ವಾಮಿಯ ಪುಟ್ಟ ಮಸೀದಿಯೂ ಇದೆ. ಸ್ವಾಮಿ ಅಯ್ಯಪ್ಪನ ಕಥೆಯಲ್ಲಿ ಬರೋ ಅಯ್ಯಪ್ಪನ ಸ್ನೇಹಿತ ವಾವರ ಅಯ್ಯಪ್ಪನ ಇಚ್ಛೆಯಂತೆ ಗರ್ಭಗುಡಿಯ ಸಮೀಪದಲ್ಲೇ ವಾವರ ಸ್ವಾಮಿಗೂ ಮಸೀದಿ ಕಟ್ಟಲಾಗಿದೆ. ಈ ಮಸೀದಿಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿ ನೀಡಿ ನಮಿಸಿದ್ರು. ಈ ವೇಳೆ ಅಲ್ಲಿದ್ದ ಮೌಲ್ವಿ ಮುರ್ಮು ಅವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ನಿಯಮ ಮುರಿಯಲಿಲ್ಲ, ನಂಬಿಕೆಗೆ ಘಾಸಿ ಮಾಡಲಿಲ್ಲ. ಹೌದು, ದ್ರೌಪದಿ ಮುರ್ಮು ಶಬರಿಮಲೆಯಲ್ಲಿ ಹೀಗೆ ಭಕ್ತಿಯಿಂದ ನಮಿಸೋ ಚಿತ್ರ ಕ್ಷಣಾರ್ಧದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ಟಿತ್ತು. ರಾಷ್ಟ್ರಪತಿ ಆಗಿದ್ರು, ವಿಶೇಷ VVIPಯ ಸವಲತ್ತುಗಳೆಲ್ಲ ಇದ್ರೂ ಅವರು ದೇವಾಲಯದ ಯಾವುದೇ ಸಂಪ್ರದಾಯವನ್ನ ಮುರಿಯಲಿಲ್ಲ, ನಂಬಿಕೆಗೆ ಘಾಸಿ ಮಾಡಲಿಲ್ಲ. ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಾನ ಮಹಿಳೆಯರ ಪ್ರವೇಶದ ವಿಚಾರದಲ್ಲಿ ಕೆಲ ವರ್ಷಗಳ ಹಿಂದೆ ಭಾರೀ ವಿರೋಧಕ್ಕೂ ಕಾರಣವಾಗಿತ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ವರೆಗೂ ತಲುಪಿತ್ತು. ಶಬರಿಮಲೆಯ ಸಂಪ್ರದಾಯದ ಪ್ರಕಾರ 10 ವರ್ಷ ಮೇಲ್ಪಟ್ಟ 50 ವರ್ಷದೊಳಗಿನ ಮಹಿಳೆಯರಿಗೆ ಪ್ರವೇಶವಿಲ್ಲ. ಉಳಿದಂತೆ ಯಾರೂ ಕೂಡ ಅಯ್ಯಪ್ಪನ ಸನ್ನಿಧಾನಕ್ಕೆ ಬರಬಹುದು. 50 ವರ್ಷ ಮೇಲ್ಪಟ್ಟ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಈಗಲೂ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ. ಆದರೆ ಕೆಲ ವರ್ಷಗಳ ಹಿಂದೆ ಯುವತಿಯರು ಬಲವಂತವಾಗಿ ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸಿದ್ದು ಭಾರೀ ವಿವಾದಕ್ಕೆ, ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಘಾಸಿಯುಂಟಾಗುವಂಥ ಘಟನೆಗಳು ನಡೆದಿದ್ದವು. 1970ರಲ್ಲಿ ಶಬರಿಮಲೆಗೆ ತೆರಳಿದ್ರು VV ಗಿರಿ. ಶಬರಿಮಲೆಗೆ ಡೋಲಿ ಆರಂಭಿಸಿದ್ದೇ VV ಗಿರಿ. ಶಬರಿಮಲೆಗೆ ಭೇಟಿ ನೀಡಿದ ಮೊದಲ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಆದರೆ 1970ರಲ್ಲಿ ರಾಷ್ಟ್ರಪತಿ VV ಗಿರಿ ಮೊದಲ ಬಾರಿಗೆ ಶಬರಿಮಲೆಗೆ ಭೇಟಿ ನೀಡಿದ್ರು. VV ಗಿರಿ 1960ರಲ್ಲಿ ಕೇರಳ ರಾಜ್ಯಪಾಲರಾಗಿದ್ದಾಗಲೇ ಶಬರಿಮಲೆಗೆ ಭೇಟಿ ನೀಡಲು ಪ್ರಯತ್ನಿಸಿದ್ರು. ಆದರೆ ವಯಸ್ಸಿನ ಕಾರಣಕ್ಕೆ 4-5 ಕಿಲೋಮೀಟರ್ ದೂರದ ಕಾಲ್ನಡಿಗೆಯ ಹಾದಿಯನ್ನ ಕ್ರಮಿಸೋದು ಅವರಿಗೆ ಸಾಧ್ಯವೇ ಇರಲಿಲ್ಲ. ಅಂದು ಪಂಬೆಯಿಂದ ಸನ್ನಿಧಾನದವರೆಗಿನ ಹಾದಿ ಯಾವುದೇ ವಾಹನ ಸಂಚರಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಅಂದೇ ರಸ್ತೆ ಮಾರ್ಗ ಮಾಡಲು ಪ್ರಯತ್ನಿಸಿದರಾದರೂ ಸಂಪ್ರದಾಯದ ಕಾರಣಕ್ಕೆ ಸಾಧ್ಯವಾಗಲಿಲ್ಲ. ಮುಂದೆ 1970ರಲ್ಲಿ VV ಗಿರಿ ರಾಷ್ಟ್ರಪತಿಯಾದಾಗ ಶಬರಿಮಲೆಗೆ ತೆರಳಲು ಮತ್ತೆ ಪ್ರಯತ್ನಿಸಿದ್ರು. ಆಗಲೂ ಸನ್ನಿಧಾನದವರೆಗಿನ 4-5 ಕಿಲೋಮೀಟರ್ ದಾರಿಯನ್ನ ನಡೆದುಕೊಂಡೇ ಕ್ರಮಿಸಬೇಕಾಗಿತ್ತು. ಅಂದು ಈಗಿನಂತೆ ಡೋಲಿಯ ವ್ಯವಸ್ಥೆಯೂ ಇರಲಿಲ್ಲ. ಹಾಗಾಗಿ ಮತ್ತೆ ಪಂಬೆಯಿಂದ ಸನ್ನಿಧಾನದವರೆಗಿನ ಹಾದಿಯನ್ನ ಹೇಗೆ ಕ್ರಮಿಸೋದು ಎಂಬ ಸವಾಲು ಎದುರಾಗಿತ್ತು. ಆಗ VV ಗಿರಿ ಅವರೇ ಡೋಲಿಯ ವ್ಯವಸ್ಥೆಗೆ ಸೂಚಿಸಿದ್ರು. ಡೋಲಿಯ ಮೇಲೆ ಒಂದು ಆಸನವನ್ನು ಇರಿಸಿ ಅದರ ಮೇಲೆ ರಾಷ್ಟ್ರಪತಿ ಕುಳಿತು 4 ಅದನ್ನ ಹೊತ್ಕೊಂಡು ಹೋಗೋದು.
ಆದರೆ ಸಂಪ್ರದಾಯದ ಭಯದಿಂದ ಈ ಡೋಲಿ ಹೊರುವುದಕ್ಕೆ ಅಂದು ಯಾರೂ ಮುಂದೆ ಬರಲೇ ಇಲ್ಲವಂತೆ. ಆಗ ರಾಷ್ಟ್ರಪತಿ ವಿ ಗಿರಿ ಅವರು ತಮ್ಮ ಡೋಲಿಯನ್ನ ಹೊರುವವರಿಗೆ ಸರ್ಕಾರಿ ಉದ್ಯೋಗ ನೀಡ್ತೀನಿ ಎಂಬ ಭರವಸೆಯನ್ನ ನೀಡಿದ್ರಂತೆ. ಹಾಗೆ ಅದೇ ಮೊದಲ ಬಾರಿಗೆ ಶಬರಿಮಲೆಗೆ ಡೋಲಿಯ ವ್ಯವಸ್ಥೆ ಆಯಿತು. ಅಂದಿನಿಂದ ವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಡೋಲಿಯ ವ್ಯವಸ್ಥೆ ಆರಂಭವಾಯಿತು ಅಂತ ಹೇಳಲಾಗ್ತಿದೆ. ಈ ಡೋಲಿಯ ಮೂಲಕವೇ ಶಬರಿಮಲೆಗೆ ತೆರಳಿದ ವಿ ಗಿರಿ ಸಂಪ್ರದಾಯದಂತೆ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಿದ್ರು ಅಂತ ಹೇಳಲಾಗ್ತಿದೆ. ಕಾಂಕ್ರೀಟಲ್ಲಿ ಸಿಲುಕಿದ ರಾಷ್ಟ್ರಪತಿ ಕಾಪ್ಟರ್, ತಳ್ಳು ನೂಕು ಐಸಾ ಎಂದ ಏರ್ಫೋರ್ಸ್ ಸಿಬ್ಬಂದಿ. ಶಬರಿಮಲೆಯಲ್ಲಿ ಅವಘಡದಿಂದ ಪಾರಾದ ಮುರ್ಮು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶಬರಿಮಲೆ ಯಾತ್ರೆಯ ವಿಡಿಯೋಗಳು ಭಾರೀ ವೈರಲ್ ಆಗಿವೆ. ಭಕ್ತಿಯಿಂದ ಇರುಮುಡಿ ಕಟ್ಟು ಹೊತ್ತು 18 ಮೆಟ್ಟಿಲು ಏರಿ ಅಯ್ಯಪ್ಪನ ದರ್ಶನ ಪಡೆದ ಮುರ್ಮು ಕೋಟ್ಯಾಂತರ ಭಕ್ತರ ಕಣ್ಮಣಿಯಾಗಿ ಬಿಟ್ಟಿದ್ದಾರೆ. ಈ ನಡುವೆ ಶಬರಿಮಲೆಗೆ ವಿಶೇಷ ಹೆಲಿಕಾಪ್ಟರ್ನಲ್ಲಿ ತೆರಳಿದ ಮುರ್ಮು ಪವಾಡ ಸದೃಶ ಪಾರಾದ ಘಟನೆಯೂ ನಡೆದಿದೆ. ಬುಧವಾರ ಕೇರಳಕ್ಕೆ ಆಗಮಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಹೆಲಿಕಾಪ್ಟರ್ ಅನ್ನ ಪಟ್ಟಣಂತಿಟ್ಟ ಜಿಲ್ಲೆಯ ಪ್ರಮದಾಂನ ರಾಜೀವ್ ಗಾಂಧಿ ಒಳಾಂಗಣ ಸ್ಟೇಡಿಯಂನಲ್ಲಿ ಲ್ಯಾಂಡಿಂಗ್ ಮಾಡಲಾಗಿತ್ತು. ಆದರೆ ಹೆಲಿಪ್ಯಾಡ್ ಅನ್ನ ಒಂದು ದಿನ ಮುನ್ನವಷ್ಟೇ ನಿರ್ಮಿಸಲಾಗಿತ್ತು. ಹೀಗಾಗಿ ಹೆಲಿಪ್ಯಾಡ್ ಕಾಂಕ್ರೀಟ್ ಸಂಪೂರ್ಣವಾಗಿ ಒಣಗಿರಲಿಲ್ಲ. ಸಿಮೆಂಟ್ ಕಾಂಕ್ರೀಟ್ ಸಂಪೂರ್ಣವಾಗಿ ಸೆಟ್ ಆಗಿರಲಿಲ್ಲ. ಇದರಿಂದಾಗಿ ಹೊಸದಾಗಿ ಹಾಕಿದ್ದ ಕಾಂಕ್ರೀಟ್ ಹೆಲಿಕಾಪ್ಟರ್ ಭಾರವನ್ನ ತಡೆಯಲಾಗದೆ ಗುಂಡಿ ಬಿದ್ದಿತ್ತು. ಇದರಿಂದಾಗಿ ಇಂಡಿಯನ್ ಏರ್ಫೋರ್ಸ್ನ MI-17 ಹೆಲಿಕಾಪ್ಟರ್ನ ಚಕ್ರಗಳು ಹೆಲಿಪ್ಯಾಡ್ನ ಕಾಂಕ್ರೀಟ್ನ ಗುಂಡಿಯಲ್ಲಿ ಸಿಲುಕೊಂಡಿದ್ದವು. ಬಳಿಕ ಸ್ಥಳೀಯ ಪೊಲೀಸರು, ಏರ್ಫೋರ್ಸ್ ಸಿಬ್ಬಂದಿ ಹೆಲಿಕಾಪ್ಟರ್ ಅನ್ನ ಕೈಯಲ್ಲಿ ತಳ್ಳಬೇಕಾದ ಪರಿಸ್ಥಿತಿ ಬಂತು. ಅಯ್ಯಪ್ಪನಿಗೆ ಹರಕೆ ಹೊತ್ತಿದ್ರ ಮುರ್ಮು. ದೇಶದ 2ನೇ ಮಹಿಳಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅತ್ಯಂತ ಭಯಭಕ್ತಿಯಿಂದ ಶಬರಿಮಲೆಗೆ ಯಾತ್ರೆ ಮಾಡಿದ್ದು, ಅಯ್ಯಪ್ಪನ ದರ್ಶನ ಪಡೆದದ್ದು ಈಗ ದೇಶದೆಲ್ಲೆಡೆ ವೈರಲ್ ಆಗಿದೆ. ಸಾಮಾನ್ಯ ವಿವಿಐಪಿಗಳಂತಲ್ಲದೆ ಇರುಮುಡಿ ಹೊತ್ತು, ಕಪ್ಪು ಸೀರೆ ಉಟ್ಟು, ಅಯ್ಯಪ್ಪ ಮಾಲೆ ಧರಿಸಿ 18 ಮೆಟ್ಟಿಲು ಏರಿ ದೇವರ ದರ್ಶನ ಪಡೆದದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಅಳಿಯನ ಜೊತೆಗೆ ಅಯ್ಯಪ್ಪನ ಯಾತ್ರೆ ಮಾಡಿದ್ದು ಈ ಹಿಂದೆ ಯಾವುದಾದರೂ ಹರಕೆ ಹೊತ್ತಿದ್ದರೇ ಎಂದೆಲ್ಲ ಚರ್ಚೆಗೂ ಕಾರಣವಾಗಿದೆ. ಆದರೆ ದ್ರೌಪದಿ ಮುರ್ಮು ಅವರ ವೈಯಕ್ತಿಕ ಜೀವನವನ್ನ ಕಂಡ್ರೆ ಅವರಲ್ಲಿ ಅಪಾರ ದೈವ ಶ್ರದ್ಧೆ, ಧಾರ್ಮಿಕ ನಂಬಿಕೆ ಗಾಢವಾಗಿರುವುದು ಕಂಡುಬರುತ್ತೆ. ಈ ಹಿಂದೆ ಅವರು ಶಿವನ ದೇವಾಲಯದಲ್ಲಿ ಕಸಗುಡಿಸಿ ಸೇವೆ ಸಲ್ಲಿಸಿದ್ರು. ಕುಂಭಮೇಳದ ಪ್ರಯಾಗ್ರಾಜ್ನಲ್ಲಿ ಗಂಗೆಯಲ್ಲಿ ಮಿಂದಿದ್ರು. ಮಾತ್ರವಲ್ಲ, ಹಲವಾರು ದೇವಾಲಯಗಳಿಗೆ ಭಕ್ತಿಯಿಂದ ತೀರ್ಥಯಾತ್ರೆ ತೆರಳಿ ಪೂಜೆ ಸಲ್ಲಿಸಿದ್ರು. ದ್ರೌಪದಿ ಮುರ್ಮು ಅವರು ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ಬೈದಪೋಸಿ ಗ್ರಾಮದಲ್ಲಿ ಜನಿಸಿದ್ರು. ಅವರ ತಂದೆಯ ಹೆಸರು ಬಿರಂಚಿ ನಾರಾಯಣ ಟುಡು. ಸಂತಾಲ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾದ ದ್ರೌಪದಿ ಶ್ಯಾಮ್ಚರಣ್ ಮುರ್ಮು ಅವರನ್ನ ವಿವಾಹವಾದರು. ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾದರೂ ಮುರ್ಮು ಅವರು ಸಸ್ಯಾಹಾರಿ ಜೀವನ ಶೈಲಿಯನ್ನ ರೂಢಿಸಿಕೊಂಡವರು. ಮಾತ್ರವಲ್ಲ, ಅಪಾರ ದೈವಭಕ್ತೆ, ಆಧ್ಯಾತ್ಮದತ್ತ ಒಲವು ಮೂಡುವುದಕ್ಕೆ ಅವರ ವೈಯಕ್ತಿಕ ಬದುಕಿನ ಸಂಕಟಗಳೂ ಕಾರಣವಾಗಿದ್ದವು. 2000ನೇ ಇಸ್ವಿಯಲ್ಲಿ ಶಾಸಕ ಸ್ಥಾನದ ಟಿಕೆಟ್ ಪಡೆದು ಗೆಲುವು ಸಾಧಿಸಿ ಮಂತ್ರಿಯಾಗಿದ್ರು ಮುರ್ಮು. 2009ರ ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕ ಗ್ರಾಮಕ್ಕೆ ಮರಳಿದ ದ್ರೌಪದಿ ಮುರ್ಮು ಅವರಿಗೆ ಅದಕ್ಕಿಂತ ದೊಡ್ಡ ಶಾಕ್ ಆಗಿತ್ತು. ಹಿರಿಯ ಮಗ ಅಪಘಾತದಲ್ಲಿ ಸಾವಿಗೀಡಾಗಿ ಖಿನ್ನತೆಗೆ ಒಳಗಾದ್ರು. 2013ರಲ್ಲಿ ತಮ್ಮ 2ನೇ ಮಗನನ್ನು ಅಪಘಾತದಲ್ಲಿ ಕಳೆದುಕೊಂಡ್ರು. ಇದರ ಬೆನ್ನಲ್ಲಿಯೇ 2014ರಲ್ಲಿ ಪತಿಯ ಸಾವನ್ನೂ ನೋಡಿದ್ರು. ಸಂಪೂರ್ಣ ಕುಸಿದು ಹೋಗಿದ್ದ ದ್ರೌಪದಿ ಮುರ್ಮು ಬಳಿಕ ಸಮಾಜ ಸೇವೆಯಲ್ಲಿಯೇ ತೊಡಗಿಕೊಂಡರು. ನಿತ್ಯ ಶಿವಾಲಯದಲ್ಲಿ ಕಸ ಗುಡಿಸ್ತಿದ್ರು. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗುವುದಕ್ಕೂ ಮುಂಚೆ ಜಾರ್ಖಂಡ್ನ ರಾಜ್ಯಪಾಲೆಯಾಗಿದ್ರು. ರಾಜ್ಯಪಾಲೆ ಸ್ಥಾನದಿಂದ ನಿವೃತ್ತಿಯಾದ ಬಳಿಕ ಒಡಿಶಾದ ಮಯೂರ್ಭಂಜ್ ಜಿಲ್ಲೆಯ ತಮ್ಮದೇ ಗ್ರಾಮದಲ್ಲಿ ನೆಲೆಸಿದ್ರು. ಈ ವೇಳೆ ಅವರು ಗ್ರಾಮದ ಶಿವನ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕಸ ಗುಡಿಸುತ್ತಿದ್ರು. ಪ್ರತಿನಿತ್ಯ ನಸುಕಿನ ಜಾವ 3ರಿಂದ 4 ಗಂಟೆಯವರೆಗೆ ಶಿವನ ದೇವಾಲಯದಲ್ಲಿ ಕಸ ಪೊರಕೆ ಹಿಡಿದು ಕಸ ಗುಡಿಸಿ ಶುಚಿಗೊಳಿಸುತ್ತಿದ್ರು. ಬಳಿಕ ಸ್ನಾನ ಮಾಡಿ ದೇವಸ್ಥಾನದಲ್ಲೇ ಪ್ರಾರ್ಥನೆ ಸಲ್ಲಿಸುತ್ತಿದ್ರು. ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ. ಇನ್ನು ಇತ್ತೀಚೆಗೆ ನಡೆದ ಮಹಾಕುಂಭಮೇಳದಲ್ಲಿ
ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪುಣ್ಯ ಸ್ನಾನ ಮಾಡಿದಾಗಲೂ ಭಾರೀ ವೈರಲ್ ಆಗಿತ್ತು. 144 ವರ್ಷಗಳ ಬಳಿಕ ನಡೆದ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡ ದ್ರೌಪದಿ ಮುರ್ಮು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಬಿಳಿ ವಸ್ತ್ರ ಧರಿಸಿ ರಾಷ್ಟ್ರಪತಿಗಳು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ನೀರು ಅರ್ಪಿಸಿ ಮಂತ್ರಗಳನ್ನು ಪಠಿಸಿದ್ರು. ಅವರ ಮಗಳೂ ಸಹ ಅವರೊಂದಿಗೆ ಇದ್ದರು.